ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಓಕೆ, ಮಂತ್ರಿಗಳು. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಸದಸ್ಯ ಮಿತ್ರರು ಏನು ಪ್ರಶ್ನೆ ಕೇಳಿದರೆ, ಇದು ಸಾಕಷ್ಟು ದಿನಗಳಿಂದ ಈ ಪ್ರಶ್ನೆಗಳು ಬರ್ತಾ ಇದೆ. ಮುಖ್ಯವಾಗಿ ಈ ಎಲೆ ಚುಕ್ಕಿ ರೋಗ ಬಹಳ ದಿವಸಗಳಿಂದ ಇದೆ. ಅದರಲ್ಲಿ ಮುಖ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಮತ್ತು ಘಟ್ಟದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟಿದೆ. ಆದರೆ ಯಾಕೆ ಅಂದರೆ ಮುಖ್ಯ ಹೇಳ್ಬೇಕಪ್ಪ ಅಂದರೆ ಈ ಹ್ಯೂಮಿಡ್ 18ಕ್ಕಿಂತ ಕಡಿಮೆ ಆದರೆ ಮತ್ತು ಹೆಚ್ಚಿಗೆ ಮಳೆಗಾಲ ಆದಾಗೂ ಈ ರೀತಿ ರೋಗ ಬಂದಿರೋ ನಾವು ನೀವೆಲ್ಲ ನೋಡಿದ್ದೀವಿ. ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ. ಈಗ ತೆಂಗಿಗೆ ಹೇಳ್ಬೇಕಪ್ಪ ಅಂದರೆ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಈ ನುಸಿ ರೋಗಗಳು ಸಾಕಷ್ಟಾಗಿದ್ದಾವೆ. ಇದಕ್ಕೆ ರಿಸರ್ಚು ಆ್ಯಕ್ಟಿವಿಟೀಸು ನಡೀತಾನೆ ಇದೆ ಸೈಮಲ್ಟೇನಿಯಸ್ಲಿ. ಅದಕ್ಕೂ ಸಾಕಷ್ಟು ಅನುದಾನವನ್ನು ಸರ್ಕಾರ ಈ ಸತಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ. ರಿಸರ್ಚ್ ಮಾಡಲಿಕ್ಕೆ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಈಗ ಅವ್ರೇನು ಹೇಳಿದ್ರು, ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಸಾಕಷ್ಟು ಇನ್ಶೂರೆನ್ಸ್ ರೈತರಿಗೆ ಕೊಡುವ ವ್ಯವಸ್ಥೆನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ಜನ ರೈತರಿಗೆ ಸಾಕಷ್ಟು ತೊಂದರೆಗಳಾಗಿದ್ದಾವು. ಅದಕ್ಕೆ ಸಾಲದ ವ್ಯವಸ್ಥೆ, ಸಾಲ ತೀರಿಸಲಿಕ್ಕೆ ಏನಾಗಬೇಕು ಅದನ್ನ ಬಗ್ಗೆ ಕ್ರಮ ತೆಗೆದುಕೊಳ್ಳ್ರಿ ಅಂದಿದ್ದಾರೆ. ನಮ್ಮ ಬ್ಯಾಂಕ್ ಮುಖಾಂತರ ಮಾಡಬೇಕು. ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಅದಕ್ಕೆ ಬ್ಯಾಂಕ್ನವ್ರಿಗೆ ಏನಾಗಬೇಕು ಅದನ್ನು ನಾನು ಈ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಅವರು ಸಾಲ ಮನ್ನಾ ಮಾಡೋದು. ಆ ನಿಟ್ಟಿನಲ್ಲಿ ಅವರು ಕೇಳಿರೋ ಪ್ರಶ್ನೆಗೆ ನಾನು ಇದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ. ಮನೆ ಅಧ್ಯಕ್ಷೆ ಆಯ್ತಾ? ಅಲ್ಲ, ನಾನು ಚೂರು ಮಾತಾಡಿ. ಮನೆ ಅಧ್ಯಕ್ಷೆ, ಮಾನ್ಯ ಸಚಿವರು ಎಲೆ ಚುಕ್ಕಿ ರೋಗ ಕುರಿತಂತೆ ಬಹಳ ರೈತರು ಬಹಳ ಗಂಭೀರವಾಗಿ ನಮ್ಮ ಜಿಲ್ಲೆಯ, ನಮ್ಮ 5-6 ಜಿಲ್ಲೆಯ ಜನ ಇವತ್ತು ಗಮನಿಸ್ತಾ ಇದ್ದಾರೆ.